ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ವಾರವನ್ನು ನಮ್ಮ ಜೀವಿತದಲ್ಲಿ ನೀನು ತಾನೇ ಕೊಟ್ಟಿದ್ದೆ, ನಿನಗೆ ಸ್ತೋತ್ರ. ಈ ದಿನದಲ್ಲಿ, ಈ ಸಮಯದಲ್ಲಿ ನಾವು ಮಾಡ್ತಿರುವಂಥ ಈ ಆರಾಧನೆಯಲ್ಲಿ ಆದಿಯಿಂದ ಅಂತ್ಯದವರೆಗೂ ನಮ್ಮನ್ನು ನೀನು ತಾನೇ ಮುನ್ನಡೆಸು ಸ್ವಾಮಿ. ಈ ಆರಾಧನೆಯ ಮೂಲಕ ನಿನ್ನ ಅನುಭವವನ್ನು ಮತ್ತಷ್ಟು ಪಡ್ಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ, ಆಮೇನ್. ಆರಂಭದ ಸಂಗೀತವಾಗಿ ಸಂಗೀತಗಳಲ್ಲಿ 152ನೇ ಸಂಗೀತ, ಕೈಯಲ್ಲಿ ಒಂದು ಇಲ್ಲದೆ ನಿನ್ನ ಹತ್ರ ಬಂದೆ ದೇವರೇ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದೋ ತಿಳಿದಾಗಿಯೋ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು.
ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ದೇವರನ್ನ ಮಹಿಮೆ ಪಡಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 126ನೇ ಸಂಕೀರ್ತನೆಯನ್ನು ಹಾಡೋಣ. ತೋರೋ ದಯವ ತೋರೋ. ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು. ತ್ವರದ ಮುಂದೆ ಪಾಪಿ ನಾನೀಗ ಬಂದೆ, ತ್ವರದ ಮುಂದೆ ಪಾಪಿ ನಾನೀಗ ಬಂದೆ. ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ, ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ. ರೂಪನೆ ಬೇಗನೆ ರೂಪದ್ವಾರವ ತೆರೆ, ರೂಪನೆ ಬೇಗನೆ ರೂಪದ್ವಾರವ ತೆರೆ. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು. ಕರುಣಾಸಾಗರ ಬಿಡದೆ ಇರಿಸೆನ್ನನು ಕರುಣಾ ನಿವಾಸದೊಳಗೆ, ಇರಿಸೆನ್ನನು ಕರುಣಾ ನಿವಾಸದೊಳಗೆ. ಪರಮ ಕರುಣ್ಯದಿ ಕ್ಷಮಿಸಿ ನೀನೆನ್ನನು, ಪರಮ ಕರುಣ್ಯದಿ ಕ್ಷಮಿಸಿ ನೀನೆನ್ನನು. ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು, ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು, ದಯಾಳುವೆ ತೋರು, ಕೃಪೆಯ ತೋರು. ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ. ತೋರು ದಯವ ತೋರು, ದಯಾಳುವೆ ತೋರು, ದಯೆಯ ತೋರು. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ, ನಮ್ಮ ಕೂಡ ಮಾತಾಡು. ಆಮೇನ್. ಈ ವಾರದ ಶೀರ್ಷಿಕೆ ಲೆಂಟ್ ಅ ಟೈಮ್ ಆಫ್ ರೆಕನ್ಸಿಲಿಯೇಷನ್. ಶ್ರಮ ದಿನಗಳು, ಸಂಧಾನಕ್ಕೆ ಒಂದು ಸಮಯ ಅಥವಾ ಸಂಧಾನದ ಒಂದು ಸಮಯ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಹುದು. ಸತ್ಯವೇದದ ಪ್ರಕಾರ ಸಂಧಾನ ಎಂಬುವಂಥ ಪದವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಇಬ್ಬರು ಆಗದೇ ಇರುವಂತಹ ವ್ಯಕ್ತಿಗಳು ಸಮಾಧಾನದ ಸಲುವಾಗಿ ಒಟ್ಟಿಗೆ ಬರುವಂಥದ್ದನ್ನು
ನಾವು ಸಂಧಾನ ಎಂಬುದಾಗಿ ಕರೆಯಬಹುದು. ಇದು ಒಂದು ರೀತಿಯಾದಂಥ ಪ್ರಯಾಣವಾಗಿರ್ತದೆ. ಅಗಿಲುವಿಕೆಯಿಂದ, ನೋವಿನಿಂದ, ಮುರಿಯಲ್ಪಟ್ಟಿರುವುದರಿಂದ ಮುಂದೆ ಹೋಗಿ ನಾವು ಗುಣ ಹೊಂದುವುದಕ್ಕೆ, ಪರಿಪೂರ್ಣತೆಯನ್ನು ಹೊಂದುವುದಕ್ಕೆ, ಕ್ಷಮೆಯನ್ನು ಹೊಂದುವುದಕ್ಕೆ, ಪುನಃ ಒಂದಾಗುವುದಕ್ಕೆ ಮಾಡುವಂಥ ಪ್ರಯಾಣ. ಇದನ್ನು ನಾವು ಸಂಧಾನ ಎಂಬುದಾಗಿ ಕರೆಯಬಹುದು. ಈ ರಿಕನ್ಸಿಲಿಯೇಷನ್ ಅನ್ನುವಂಥ ಪದವನ್ನು ಬ್ಯಾಂಕ್ಗಳಲ್ಲೂ ಸಹ ಉಪಯೋಗಿಸ್ತಾರೆ. ಯಾವಾಗ ಎಂಬುದಾಗಿ ಹೇಳುವಾಗ 2 ರೆಕಾರ್ಡ್ಗಳು, ಅದರಲ್ಲಿರುವಂಥ ಅಂಕೆಗಳು ಒಂದಾಗೇ ಇರಬೇಕು ಅನ್ನುವಂತಹ ಒಂದು ಕಾರಣದಿಂದ ಈ ರೆಕನ್ಸಿಲಿಯೇಷನ್ ಅನ್ನುವಂಥದ್ದನ್ನು ಬ್ಯಾಂಕ್ಗಳಲ್ಲಿ ಬಳಸುವಂಥದ್ದು ಹೆಚ್ಚು. ಅದೇ ಪ್ರಕಾರ ನಾವು ನಮ್ಮ ಜೀವಿತದಲ್ಲಿ ದೇವರೊಂದಿಗೆ ಸಂಧಾನವಾಗಿದ್ದೇವಾ, ಸಮನ್ವಯತೆಯಲ್ಲಿ ಇದ್ದೇವಾ, ರಾಜಿ ಮಾಡಿಕೊಂಡಿದ್ದೇವಾ, ಒಂದಾಗಿದ್ದೇವಾ ಅನ್ನುವಂಥ ಪ್ರಶ್ನೆಯನ್ನು ಈ ಒಂದು ಶೀರ್ಷಿಕೆ ನಮ್ಮ ಮುಂದೆ ಹಾಕುವಂಥದ್ದಾಗಿರ್ತದೆ. ಈ ಸಂಧಾನ ಎಂಬುದಾಗಿ ಹೇಳುವಾಗ ಇದು ಸುಲಭದ ಕೆಲಸವಲ್ಲ, ಹಾಗೂ ತಕ್ಷಣವೇ ಆಗುವಂಥ ಕೆಲಸವಲ್ಲ. ಇದು ಬಹಳ ಶ್ರಮೆಯನ್ನು, ಪರಿಶ್ರಮವನ್ನು ಹೊಂದಿರುವಂಥ ಕಾರ್ಯವಾಗಿರ್ತದೆ. ಈ ಸಂಧಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಆದಿಕಾಂಡ ಪುಸ್ತಕದಲ್ಲಿ ಒಂದು ಸುಂದರವಾದ ಚಿತ್ರಣವನ್ನು ನಾವು ಕಾಣ್ತೇವೆ. 45ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನದವರೆಗೂ ಯೋಸೇಫನು ತನ್ನ ಅಣ್ಣಂದಿರನ್ನ ಭೇಟಿ ಮಾಡ್ತಾ ಇದ್ದಾನೆ. ಜೊತೆಗೆ ತನ್ನ ತಮ್ಮನಾದ ಬೆನ್ಯಾಮೀನನು ಸಹ ಇದ್ದಾನೆ. ಇದರ ಹಿನ್ನೆಲೆಯನ್ನು ನಾವು ನೋಡುವಾಗ ಯೋಸೇಫನನ್ನು ಯಾವುದೇ ರೀತಿಯಾದಂಥ ಕರುಣೆ ಇಲ್ಲದೆ ಆತನನ್ನು ಬೇರೆ ದೇಶಕ್ಕೆ ತನ್ನ ಅಣ್ಣಂದಿರು ಮಾರಿಬಿಡುತ್ತಾರೆ. ಮಾರಿಬಿಟ್ಟು ತನ್ನ ತಂದೆಗೆ ಆತನು ಸತ್ತು ಹೋದನು ಎಂಬುದಾಗಿ ಸುಳ್ಳನ್ನು ಹೇಳುತ್ತಾರೆ. ಆದರೆ ಯೋಸೇಫನು ಆ ಐಗುಪ್ತ ದೇಶಕ್ಕೆ ಹೋಗಿ ದೇವರು ಯೋಸೇಫನ ಸಂಗಡ ಇದ್ದ ಕಾರಣ ಯಶಸ್ಸನ್ನು ಕಾಣುತ್ತಾ ಈಗ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿದ್ದಾನೆ. ಈ ಸರ್ವಾಧಿಕಾರಿಯ ಮುಂದೆ ಯೋಸೇಫನ ಅಣ್ಣಂದಿರು ತಲೆಬಾಗಿ ನಿಂತಿರುವುದನ್ನು ನಾವು ಕಾಣುವಂಥವರಾಗಿರ್ತೇವೆ. ಯೋಸೇಫನಿಗೆ ಆತನ ಅಣ್ಣಂದಿರು ಮಾಡಿದಂಥ ಕೃತ್ಯವನ್ನು ಕೇಳುವಾಗ ಆತನು ತಾಳಲಾರದೆ ಜೋರಾಗಿ ಅಳುವುದನ್ನು ನಾವು ಕಾಣ್ತೇವೆ. ಅಲ್ಲಿಗೆ ಸಂಧಾನವಾಗಬೇಕಾದ್ರೆ ಮುರಿದು ಹೋಗಿರುವಂಥ ಮನಸ್ಸು ಎಷ್ಟು ಕಷ್ಟಗಳನ್ನು ಅನುಭವಿಸ್ತದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಯೋಸೇಫನಿಗೆ ತನ್ನ ಅಣ್ಣಂದಿರನ್ನು ಕ್ಷಮಿಸುವಂಥದ್ದು ಎಲ್ಲೋ ಒಂದೆಡೆ ಬಹಳ ಕಷ್ಟವಾಗಿರುವಂಥ ಸಂಗತಿಯಾಗಿರ್ತದೆ. ಯಹೂದನು ಮಾತನಾಡುವಂಥ ಎಲ್ಲ ಅಂಶಗಳನ್ನು ಕೇಳಿ ತಾಳಲಾರದೆ ಹೋಗಿ ಅಳ್ತಾನೆ. ಯಾಕೆಂದರೆ ಯೋಸೇಫನನ್ನು ತಂದೆ ಬಹಳವಾಗಿ ಪ್ರೀತಿ ಮಾಡಿರ್ತಾರೆ. ಆದರೂ ಸಹ ಇವರು ಕರುಣೆ ಇಲ್ಲದೆ ಮಾರುವಂಥದ್ದನ್ನು ನಾವು ನೋಡ್ತೇವೆ. ಈ ಸಂಧಾನ ಅನ್ನುವಂಥದ್ದು ಯಾವಾಗಲೂ ಕ್ಷಮಾಪಣೆಯಿಂದ ಆರಂಭವಾಗುವಂಥ ಒಂದು ಕಾರ್ಯ. ಅದು ಯೋಸೇಫನು ಇಲ್ಲಿ ಮಾಡುವುದನ್ನು ನಾವು ಕಾಣ್ತೇವೆ. ನಾವು ಈ 45ನೇ ಅಧ್ಯಾಯದ 5ನೇ ವಾಕ್ಯ ಮೇಲ್ಪಟ್ಟು ಓದುವಾಗ ಸ್ವಲ್ಪ ಗಮನವಿಟ್ಟು ಆ ವಾಕ್ಯಗಳನ್ನು ಓದಬೇಕಾಗಿದೆ. ಇಲ್ಲಿ ಯೋಸೇಫನು ಮಾತನಾಡುವಂಥ ಪದಗಳನ್ನು ನೀವು ಗಮನಿಸಿ. ನೀವು ನನ್ನನ್ನು ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖಿಸಬೇಡಿರಿ. ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ಅಂದರೆ ಈ ದಿನಗಳು ಮುಂದೆ ಬರ್ತದೆ ಎಂಬುದಾಗಿ ತಿಳಿದು ದೇವರು ನನ್ನನ್ನು ಮುಂದೆನೆ ಕಳಿಸಿದ್ದಾನೆ ಈ ಐಗುಪ್ತ ದೇಶಕ್ಕೆ. 8ನೇ ವಾಕ್ಯ ನಮಗೆ ಹೇಳುತ್ತೆ, ದೇವರೇ ನನ್ನನ್ನು ಇಲ್ಲಿಗೆ ಕಳುಹಿಸಿದನಲ್ಲದೆ ನೀವು ಕಳುಹಿಸಲಿಲ್ಲ. ಹಾಗಾಗಿ ನೀವು ಭಯಪಡಬೇಡಿರಿ, ದುಃಖಿಸಬೇಡಿರಿ, ನೋವಿಗೆ ಒಳಗಾಗಬೇಡಿರಿ, ನಾನು ನಿಮ್ಮನ್ನು ಕ್ಷಮಿಸಿದ್ದೇನೆ. ನಾವು 50ನೇ ಅಧ್ಯಾಯವನ್ನು ನೋಡುವಾಗ ಯಾಕೋಬನು ಯಾವಾಗ ತೀರಿ ಹೋಗುತ್ತಾನೆ, ಮತ್ತೊಮ್ಮೆ ಅಣ್ಣಂದಿರಿಗೆ ಭಯ ಬರ್ತದೆ. ಅಯ್ಯೋ, ಎಲ್ಲಿ ಈತನು ತನ್ನ ತಂದೆ ತೀರಿ ಹೋದ ನಂತರ ನಮಗೇನಾದರೂ ಮಾಡಿಬಿಡ್ತಾನಾ? ಆಗಲೂ ಸಹ 19ನೇ ವಚನದಲ್ಲಿ ಯೋಸೇಫನು ಹೇಳ್ತಾನೆ, ಹೆದರಬೇಡಿರಿ, ನಾನೇನು ದೇವರ ಪ್ರತಿನಿಧಿಯೇ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಆದುದರಿಂದ ನೀವು ಸ್ವಲ್ಪವೂ ಭಯಪಡಬೇಡಿರಿ, ನಾನು ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನ ಪೋಷಿಸುವೆನು ಎಂಬುದಾಗಿ ಪ್ರೀತಿಯಿಂದ ಮಾತನಾಡ್ತಾನಂತೆ. ಅಲ್ಲಿಗೆ ಸಂಧಾನಕ್ಕೆ ಒಂದು ಸಮಯ ಎಂಬುದಾಗಿ ನಾವು ಶ್ರಮಾಮರಣದ ದಿನಗಳಲ್ಲಿ ನಾವು ಧ್ಯಾನ ಮಾಡುವಾಗ ಅದು ಕ್ಷಮಾಪಣೆಯಿಂದ ಆರಂಭವಾಗ್ತದೆ. ನಾವು ಎಫೆಸ ಪತ್ರಿಕೆಯಲ್ಲೂ ಸಹ ನೋಡಬೇಕಾದ್ರೆ ನಮ್ಮ ಹಿಂದಿನ ಜೀವಿತ ಹೇಗಿತ್ತು, ಹಾಗೆ ಕ್ರಿಸ್ತನ ಮೂಲಕ ನಮ್ಮ ಜೀವಿತ ಹೇಗಿದೆ. ಪೌಲನು ಸಭೆಗೆ ಬರೆಯುವಾಗ ಹೇಳ್ತಾನೆ, ನೀವು ಜನ್ಮದಿಂದ
ಅನ್ಯ ಜನರಾಗಿದ್ದೀರಿ, ಸುನ್ನತಿ ಇಲ್ಲದವರಾಗಿದ್ದೀರಿ, ಕ್ರಿಸ್ತನನ್ನ ಸೇರದವರಾಗಿದ್ದೀರಿ, ಇಸ್ರಾಯೇಲಿಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನ ಅರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. ನಾನು ಆರಂಭದಲ್ಲಿ ಹೇಳುವಾಗ ಈ ಸಮನ್ವಯ ಮಾಡುವಾಗ ಅಥವಾ ರಾಜಿ ಮಾಡುವಾಗ ಅಥವಾ ಒಪ್ಪಂದ ಹೊಂದಾಣಿಕೆ ಮಾಡುವಾಗ, ಸಂಧಾನ ಮಾಡುವಾಗ 2 ರೆಕಾರ್ಡ್ಗಳನ್ನು ಕಂಪೇರ್ ಮಾಡ್ತಾರೆ ಅಂತ. ಅಲ್ಲಿಗೆ ನನ್ನ ಜೀವಿತ ಕ್ರಿಸ್ತನು ಬರುವುದಕ್ಕಿಂತ ಮುಂಚೆ ಏನು ಇಲ್ಲದ್ದಾಗಿ ಶೂನ್ಯವಾಗಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅದೇ ಪ್ರಕಾರ ಯೇಸು ಬಂದ ನಂತರ ಸಂಪೂರ್ಣ ಚಿತ್ರಣ ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ. ಯೋಸೇಫನ ಜೀವಿತದಲ್ಲಿ ದೇವರು ಇದ್ದ ಕಾರಣ ಆತನು ತನ್ನ ಅಣ್ಣಂದಿರನ್ನ ಕ್ಷಮಿಸಿ ಅವರೆಲ್ಲರನ್ನ ಪುನಃ ತನ್ನೊಂದಿಗೆ ಸೇರಿಸಿಕೊಳ್ಳುವುದನ್ನು ನಾವು ಕಾಣ್ತೇವೆ. ಅದೇ ರೀತಿಯಲ್ಲಿ ಈ ಹೊಸ ಒಡಂಬಡಿಕೆಯಲ್ಲಿ, ಅದರಲ್ಲೂ ಪೌಲನು ಬರೆದಿರುವಂಥ ಎಫೆಸ ಪತ್ರಿಕೆಯಲ್ಲಿ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಇನ್ನು ಮೇಲೆ ನಾವು ಅನ್ಯ ಜನರಲ್ಲ, ಸುನ್ನತಿ ಇಲ್ಲದವರಲ್ಲ, ಕ್ರಿಸ್ತನನ್ನ ಸೇರದವರಲ್ಲ, ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲನ ಹೊಂದಿದ್ದೇವೆ, ವಾಗ್ದಾನಕ್ಕೆ ಸಂಬಂಧಪಟ್ಟ ಒಡಂಬಡಿಕೆಗಳಲ್ಲಿ ಸೇರಿದ್ದೇವೆ, ನಿರೀಕ್ಷೆಯನ್ನು ಹೊಂದಿದ್ದೇವೆ, ದೇವರನ್ನ ಅರಿತಿದ್ದೇವೆ ಅನ್ನುವಂಥ ಹೊಸ ಚಿತ್ರಣಕ್ಕೆ ಬರುವುದನ್ನು ನಾವು ನೋಡ್ತೇವೆ. ಆ ಶೀರ್ಷಿಕೆ ಹೇಳುತ್ತೆ, ಯಹೂದ್ಯರಿಗೆ ಉಂಟಾದ ಎಲ್ಲ ವಾಗ್ದಾನಗಳಲ್ಲಿ ಅನ್ಯ ಜನಗಳು ಕ್ರಿಸ್ತನ ಮುಖಾಂತರ ಸಮಭಾಗಿಗಳಾಗಿದ್ದಾರೆಂದು ಬೋಧನೆ. ನಾವು ಸಮಭಾಗಿಗಳು ಹೇಗೆ ಆದ್ವಿ? ಕಾರಣ ಆತನ ರಕ್ತದ ಮೂಲಕ. ನಾವು ದೂರವಾಗಿದ್ದೆವು, ಆದರೆ ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೇವೆ. ದೇವರು ನಮ್ಮನ್ನು ಅಗಲಿಸಿದಂಥ ಅಡ್ಡಗೋಡೆಯನ್ನು ಒಡೆದು ಹಾಕಿ ಆತನು ನಮ್ಮ ಸಮಾಧಾನ ಕರ್ತೃವಾಗಿದ್ದಾನೆ. ಆತನೇ ನಮಗೆ ಸಮಾಧಾನವಾಗಿದ್ದಾನೆ. ಉಭಯರನ್ನ ತನ್ನಲ್ಲಿ ಒಬ್ಬ ನೂತನ ಮನುಷ್ಯರನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನ ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಅಂದರೆ ಯೇಸು ಸ್ವಾಮಿ ಬರುವುದರ ಮೂಲಕ, ಆತನ ಮರಣವನ್ನು ನಾವು ನೋಡುವುದರ ಮೂಲಕ ಆ ಹಳೆ ದ್ವೇಷ ಅಲ್ಲಿಗೆ ಸಾಯುತ್ತದೆ, ಶಿಲುಬೆಯ ಅಡಿಯಲ್ಲೇ ಸಾಯುತ್ತದೆ. ಅದಾದ ನಂತರ ಬರುವಂಥದ್ದು ನಮ್ಮಲ್ಲಿರುವಂತಹ ಹೊಸ ಜೀವ. ಅದು ಯೇಸು ಕ್ರಿಸ್ತನೇ ಕೊಟ್ಟಿರುವಂತಹ ಹೊಸ ಜೀವವಾಗಿರ್ತದೆ. ಇದು ನಮ್ಮನ್ನು ದೇವರೊಂದಿಗೆ ಸಂಧಾನಪಡಿಸುವಂಥದ್ದು, ಸಮಾಧಾನದ ಹಾದಿಗೆ ನಡೆಸುವಂಥದ್ದು ಆಗಿರ್ತದೆ. ಇನ್ನು ಮುಂದೆ ನಮಗೆ ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲ, ಕಾರಣ ದೇವರೇ ನಮಗೆ ಸಮಾಧಾನವಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ನಮ್ಮ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ದೃಢವಾಗಿ ಬೆಳಿಲಿಕ್ಕೆ ದೇವರು ಒಂದು ಉತ್ತಮವಾದ ಬುನಾದಿಯನ್ನು ಹಾಕಿ ಅಪೋಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನಮ್ಮನ್ನು ಮಂದಿರೋಪಾದಿಯಲ್ಲಿ ಕಟ್ಟಿದ್ದಾನೆ. ಆತನೇ ನಮಗೆ ಮೂಲೆಗಲ್ಲಾಗಿದ್ದಾನೆ. ನೋಡಿ, ಈ ಒಂದು ಯೇಸುಸ್ವಾಮಿ ಮಾಡಿದಂತಹ ಮೊದಲನೆಯ ಆ ಒಂದು ಸೂಚಕ ಕಾರ್ಯ ಅಥವಾ ಅದ್ಭುತ ಕಾರ್ಯವಾಗಿರಬಹುದು, ಅದರಲ್ಲಿ ಯಾವುದೇ ಕಾರ್ಯಕ್ಕೆ ಬಾರದೇ ಇರುವಂತಹ ಆ ಕಲ್ಲಿನ ಬಾನೆಗಳು ಹಿರಿದಿನ ದ್ರಾಕ್ಷಾರಸವನ್ನು ಕೊಡುವುದಕ್ಕೆ ದೇವರು ಯೋಗ್ಯವಾಗಿ ಮಾಡ್ತಾನೆ. ಅದನ್ನು ಕೇವಲ ಶುದ್ಧಾಚಾರಕ್ಕಾಗಿ ಮಾತ್ರ ಬಳಸ್ತಾ ಇರ್ತಾರೆ. ಆದರೆ ಯೇಸುಸ್ವಾಮಿಯ ಕಾರ್ಯವಾದ ನಂತರ ಶ್ರೇಷ್ಠವಾದ ದ್ರಾಕ್ಷಾರಸವು ಅದರಿಂದ ಹೊರಡುವಂಥದ್ದನ್ನು ನಾವು ಕಾಣ್ತೇವೆ. ಏನು ಇಲ್ಲದವರಾಗಿ ಇದ್ದೆವು, ಆದರೆ ಶ್ರೇಷ್ಠವಾಗಿರುವವರಾಗಿ ನಾವು ಮಾರ್ಪಡಲ್ಪಟ್ಟಿದ್ದೇವೆ. ಇದು ಯಾರಿಂದ ಆಗಲಿಕ್ಕೆ ಸಾಧ್ಯ? ಯೇಸು ಕ್ರಿಸ್ತನಿಂದ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಈ ಶ್ರಮ ಮರಣ ಎಂಬುದಾಗಿ ಹೇಳುವಾಗ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಆತನು ಶಿಲುಬೆಯ ಮೇಲೆ ಇದ್ದ ದ್ವೇಷವನ್ನು ಕೊಂದು ಅದರ ಮೂಲಕ ನಮ್ಮನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಈ ಸಮಾಧಾನ ನನ್ನಲ್ಲಿ, ನಮ್ಮಲ್ಲಿ ಇರಬೇಕಾಗಿದೆ. ನಾವು ಯಾವ ರೀತಿಯಾದಂಥ ಸಂಧಾನವನ್ನು ಹೊಂದಲಿಕ್ಕೆ ಸಿದ್ಧರಾಗಿದ್ದೇವೆ? ಯಾವುದೇ ರೀತಿಯಾದಂಥ ದ್ವೇಷವಾಗಿರಬಹುದು, ನಮ್ಮಲ್ಲಿರುವಂಥ ಅಪರಿಪೂರ್ಣತೆ ಆಗಿರಬಹುದು, ಅದು ಶಿಲುಬೆಯ ನೆರಳಿನಲ್ಲೇ ನಿಲ್ಲಬೇಕು. ಅದಾದ ನಂತರ ಸಂಪೂರ್ಣವಾಗಿ ಹೊಸದಾದ ಬದುಕು ಆರಂಭವಾಗಬೇಕು. ದೇವರೇ ಸಮಾಧಾನ ಕರ್ತೃವಾಗಿ ನಮಗೆ ಕೊಡುವಾತನಾಗಿರ್ತಾನೆ. ಹೀಗಿರುವಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಯೋಸೇಫನು ತನ್ನ ಅಣ್ಣಂದಿರನ್ನು ಯಾವುದೇ ರೀತಿಯಾದಂತಹ ಕಲ್ಮಶವಿಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಯೇಸು ಕ್ರಿಸ್ತನು ನಮಗೆ ಯಾವುದೇ ರೀತಿಯಾದಂಥ ಭೇದ ಭಾವವನ್ನು ತೋರಿಸದೆ ನಮ್ಮನ್ನು ತನ್ನ ಮಕ್ಕಳನ್ನಾಗಿ, ಸಮಾಧಾನ ಕರ್ತೃವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಏನು ಇಲ್ಲದೆ ಇರುವಂಥ ಕಲ್ಲಿನ ಬಾನೆಗಳಾಗಿರುವಂಥ ನಮ್ಮನ್ನು
ಶ್ರೇಷ್ಠವಾದ ದ್ರಾಕ್ಷಾರಸವನ್ನು ಕೊಡುವ ಹಾಗೆ ಒಂದು ಸುಂದರ ರೂಪವನ್ನು ಕೊಟ್ಟು ನಮ್ಮನ್ನು ಈ ಲೋಕದಲ್ಲಿ ಬದುಕುವುದಕ್ಕೆ ಬಿಟ್ಟಿದ್ದಾನೆ. ಹೌದು, ಈ ಶ್ರಮ ದಿನಗಳು ಸಂಧಾನಕ್ಕೆ ಒಂದು ಸಮಯವಾಗಿದೆ. ಆ ಸಮಯವನ್ನು ನಾವು ಹೇಗೆ ಬಳಸಿಕೊಳ್ಳಲಿದ್ದೇವೆ? ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ಮುಕ್ತಾಯದ ಸಂಗೀತವನ್ನ ಹಾಡೋಣ. ಕಾಂತಿ ಮೋಕ ನೀನೆಂತು ಬಾಡಿದಿ, ನಿನ್ನಲ್ಲಿ ಶೋಕ ದುಃಖ ಆಯ್ತೆಷ್ಟೋ ವೇದದಿ, ಸಂಕಷ್ಟ ನಿಂದೆಯಿಂದ ಮುಚ್ಚಿರುವ ಮುಖವೇ ನಿಂಗಾಗಲಿ ನಮ್ಮಿಂದ ಸಾಷ್ಟಾಂಗ ವಂದನೆ. ಈ ನಿನ್ನ ಶ್ರಮೆಯಲ್ಲಿ ನಾ ಸೇರ ಬಂದೆನು, ಈ ಶ್ರಮೆಯೈಕ್ಯದಲ್ಲಿ ನನ್ನನ್ನು ಸೇರಿಸು. ಇದೇ ನಾ ಶ್ರೇಷ್ಠ ಯೋಗ ಕಣ್ಣಿಟ್ಟು ಕ್ರೂಜೆಗೆ, ಈ ಜೀವ ಬಿಟ್ಟು ಹೋಗ ಸಂತೋಷವೇ ನನಗೆ. ಅಭಯ ಕೊಡೆನಲ್ಲಿ ನಾ ಸಾಯುತ್ತಿರಲು, ಈರೆನ್ನ ಬಳಿಯಲ್ಲಿ ಉಚ್ಛ್ವಾಸ ತಪ್ಪಲು, ನಿನ್ನನ್ನು ನೋಡುತ್ತೇನೆ ಅಮರ್ತ್ಯ ಚರಣ. ನಾನಪ್ಪಿಕೊಳ್ಳುತ್ತೇನೆ ಇದೊಳ್ಳೆ ಮರಣ. ದೇವರೇ, ಇನ್ನು ಕೆಲವೇ ದಿನಗಳಲ್ಲಿ ಉಪವಾಸ ದಿನಗಳು ಆರಂಭವಾಗ್ತದೆ ಸ್ವಾಮಿ. ನಿನ್ನ ಶ್ರಮ ಮರಣದ ಆ ಅನುಭವವನ್ನು ನಾವು ಪಡೆದುಕೊಳ್ಳುವ ಹಾಗೆ ಅದರ ಮೂಲಕ ನಿನ್ನೊಂದಿಗೆ ಮರುಸಂಧಾನವನ್ನು ಮಾಡಿ ಆ ಸಂಬಂಧವನ್ನು ಗಟ್ಟಿಪಡಿಸಿಕೊಳ್ಳುವ ಹಾಗೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಮುನ್ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಆ ವಾಕ್ಯದ ಮೇರೆಗೆ ನಡೆಯುವ ಹಾಗೆ ನಮಗೆ ಶಕ್ತಿಯನ್ನು ದಯಪಾಲಿಸು.
ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಧೈರ್ಯದಿಂದ ಲೋಕದೊಳಗೆ ಹೋಗೋಣ. ಆತನೊಂದಿಗೆ ಮರುಸಂಧಾನವನ್ನ ಮಾಡಿಕೊಂಡು ಪುನಃ ನಮ್ಮ ಜೀವಿತಗಳನ್ನು ಪರೀಕ್ಷಿಸಿ ನೋಡುವಂತವರಾಗೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು, ಮಗನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆಯೂ ಸಹವಾಸವು ಈಗಲೂ ಯಾವಾಗಲೂ ನಮ್ಮ ಮಧ್ಯದಲ್ಲಿರಲಿ. ಆಮೇನ್.